Good morning student, welcome to YouTube classes. In the last video we are discussing about Ohm's law, mathematical form of Ohm's law, and also we are discussing about resistance. What is the meaning of resistance and what are the factors depending on the resistance, and also we are discussed about resistivity. In this class we are discussing about resistance of a system of resistors. But it means combination of resistors. Resistance means it is the property of conductor to resist the flow of charges. You already know that resistance means the property of conductor to resist the flow of charges through them. It is called as resistance. The SI unit of resistance is ohm. Today we are discussing about different combinations of resistors are connected in the circuit for the use. Therefore in this we are discussing about two types of joining resistors together. Two types of combination of resistance. First one is a series combination and second one is a parallel combination. Then first one is series in resistors in a series. Series combination means you already in the last class you already know about combinations of different electrical components. They are connected in circuits. What is the meaning of circuit diagram and what are the symbols we are used in ಡಿಫ್ರೆಂಟ್ ಕಾಂಪೊನೆಂಟ್ಸ್ ಇನ್ ಎ ಸರ್ಕ್ಯೂಟ್. ಯಾವ್ಯಾವ ಕಾಂಪೊನೆಂಟ್ಸ್ ಯಾವ್ಯಾವ ರೀತಿ ಸಿಂಬಲ್ಸನ್ನು ಯೂಸ್ ಮಾಡ್ತೀವಿ ಅನ್ನೋದನ್ನು ಕೂಡ ನಾವು ಲಾಸ್ಟ್ ಕ್ಲಾಸಲ್ಲಿ ಕಲಿತಾ ಹೋಗಿದ್ವಿ. ಅದೇ ರೀತಿಯಾಗಿ ಈ ರೀತಿ ಇದ್ದರೆ ಇದನ್ನು ನಾವು ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಸೆಲ್ಸ್. ಇಟ್ ಈಸ್ ರೆಪ್ರೆಸೆಂಟೆಡ್ ಆಸ್ ಬ್ಯಾಟ್ರಿ ಅಂತ ಹೇಳ್ತಾ ಹೋಗ್ತೀವಿ. ಇಟ್ ಈಸ್ ಎ ಕೆ ಇಟ್ ರೆಪ್ರೆಸೆಂಟ್ಸ್ ಕ್ಲೋಸ್ಡ್ ಪ್ಲಗ್ ಕೀ and A it is the symbol of ammeter, and V it is the symbol of voltmeter, and R1 it is the symbol of resistor. There are three resistors are used in this circuit. R1, R2 and R3 are the three resistors. This is the symbol of resistance. Then three resistors are connected together end to end. One resistor after end connected another resistors, and this is the connection of series in resistors. ಈ ರೀತಿ ನಾವು ಒಂದೇ ಲೈನಲ್ಲಿ R1, R2, R3 ಎಂಡ್ ಟು ಎಂಡ್ ಕನೆಕ್ಟ್ ಮಾಡ್ತಾ ಹೋದರೆ ಇಲ್ಲೇ ನಿಮ್ಗೆ ಕಾಣ್ತಾ ಇದೆಯಲ್ಲ, ಇದನ್ನು ನಾವು ಸೀರೀಸ್ ಅಂತ ಹೇಳ್ತೀವಿ. ಒಂದಾದ್ಮೇಲೆ ಇನ್ನೊಂದಾದ್ಮೇಲೆ ಇನ್ನೊಂದು ಈ ರೀತಿ ಕನೆಕ್ಟ್ ಮಾಡ್ತಾ ಹೋಗ್ಬೇಕಂದ್ರೆ ಪಾಸಿಟಿವ್ ಟರ್ಮಿನಲ್ ಆಫ್ ರೆಜಿಸ್ಟರ್, ದಿಸ್ ಈಸ್ ಪಾಸಿಟಿವ್, ದಿಸ್ ಈಸ್ ನೆಗೆಟಿವ್. ನೆಕ್ಸ್ಟ್ ದಿಸ್ ಈಸ್ ಪಾಸಿಟಿವ್, ನೆಗೆಟಿವ್. ದೇರ್ಫೋರ್ ನೆಗೆಟಿವ್ ಟರ್ಮಿನಲ್ ಆಫ್ ಒನ್ ರೆಜಿಸ್ಟರ್ ಈಸ್ ಕನೆಕ್ಟೆಡ್ ಟು ಪಾಸಿಟಿವ್ ಟರ್ಮಿನಲ್ ಆಫ್ ಅನದರ್ ರೆಜಿಸ್ಟರ್. ಸಿಮಿಲರ್ಲಿ ಇಲ್ಲಿ ಕೂಡ ಅಷ್ಟೇ ನೆಗೆಟಿವ್ ಟರ್ಮನ್ನು ನಾವು ಪಾಸಿಟಿವ್ ಕನೆಕ್ಟ್ ಮಾಡ್ತಾ ಹೋಗಿದ್ದೀವಿ. ಈ ರೀತಿ ಒನ್ ಎಂಡಿಂದ ಇನ್ನೊಂದು ಎಂಡಿಗೆ ಕನೆಕ್ಟ್ ಮಾಡ್ತಾ ಹೋದರೆ ಅದನ್ನು ನಾವು ರೆಜಿಸ್ಟರ್ಸ್ ಇನ್ ಸೀರೀಸ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ನಿಮ್ಗೆ ಸರ್ಕ್ಯೂಟ್ ಡಯಾಗ್ರಾಮ್ ಕಾಣ್ತಾ ಇದೆಯಲ್ಲ, ದಿಸ್ ಈಸ್ ದ ಸರ್ಕ್ಯೂಟ್ ಡಯಾಗ್ರಾಮ್ ಟು ರೆಜಿಸ್ಟರ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ. ಡ್ರಾ ದ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಫಾರ್ ದಿ resistors in series, and also you using different electrical components like ammeter, voltmeter, battery and a plug key. ammeter, voltmeter, plug key, battery ಇವುಗಳನ್ನೆಲ್ಲ ಯೂಸ್ ಮಾಡಿಕೊಂಡು ರೆಜಿಸ್ಟರ್ಸ್ ಒಂದು 3 R1, R2, R3 3 ರೆಜಿಸ್ಟರ್ಸನ್ನು ಯೂಸ್ ಮಾಡಿಕೊಂಡು ಒಂದು ಸೀರೀಸ್ ಕನೆಕ್ಷನ್ ಅಥವಾ ಸೀರೀಸ್ ಸರ್ಕ್ಯೂಟ್ ಡಯಾಗ್ರಾಮನ್ನು ಕನೆಕ್ಟ್ ಮಾಡಿರಿ ಅಥವಾ ಒಂದು ಡ್ರಾ ಮಾಡಿರಿ ಅಂತೇಳಿ ಒಂದು 2 ಮಾರ್ಕ್ಸ್ ಕ್ವಶನ್ಸ್ ಕೇಳ್ತಾ ಹೋಗ್ತಾರೆ. ಆ ರೀತಿ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಡ್ರಾ ಮಾಡೋದಾದರೆ ಇಲ್ಲೇ ನಿಮಗೆ ಕಾಣ್ತಾ ಇದೆಯಲ್ಲ, ಈ ಡಯಾಗ್ರಾಮನ್ನು ಬರಿತಾ ಹೋಗಬೇಕು. ಫಸ್ಟ್ ನಾವೇನು ಮಾಡ್ತೀವಿ, ಒಂದು ಲೈನ್ ಡ್ರಾ ಮಾಡಿ R1, R2, R3 ಎಲ್ಲವನ್ನೂ ಕೂಡ ಒಂದೇ ಲೈನಲ್ಲಿ ಡ್ರಾ ಮಾಡ್ತಾ ಹೋಗಬೇಕು. ಅದೇ ರೀತಿ ವೋಲ್ಟಾಮೀಟರನ್ನು ಯಾವಾಗಲೂ ರೆಜಿಸ್ಟರ್ಸ್ಗೆ ಪ್ಯಾರಲಲ್ ಕನೆಕ್ಟ್ ಮಾಡ್ತಾ ಹೋಗಬೇಕು. ಇಲ್ಲೇ ನಿಮ್ಗೆ ಕಾಣ್ತಾ ಇದೆಯಲ್ಲ, ಈ ರೀತಿ ನಾವು ರೆಜಿಸ್ಟರ್ಸನ್ನು ಪ್ಯಾರಲಲ್ ಕನೆಕ್ಟ್ ಮಾಡ್ತಾ ಹೋಗಿದ್ದೀವಿ. ಅದೇ ರೀತಿ ಅಮೀಟರನ್ನು ನಾವು ಈ ರೀತಿ ಸೀರೀಸಾಗಿ ಕನೆಕ್ಟ್ ಮಾಡ್ತಾ ಹೋಗಬೇಕು. ಬ್ಯಾಟ್ರಿಗೂ ಮತ್ತು ರೆಜಿಸ್ಟರ್ಸ್ಗೂ ನಾವು ಸೀರೀಸಾಗಿ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಬ್ಯಾಟ್ರಿ ಕನೆಕ್ಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಪ್ಲಗ್ ಕೀಯನ್ನು ಯೂಸ್ ಮಾಡ್ತಾ ಹೋಗ್ತೀರಾ. ಸ್ವಿಚ್ ಆನ್ ಆ್ಯಂಡ್ ಆಫ್ ಮಾಡೋದಕ್ಕೋಸ್ಕರ ನಮಗೆ ಪ್ಲಗ್ ಕೀಯನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಲಾಂಗ್ ಲೈನ್ ಇಂಡಿಕೇಟ್ಸ್ ಪಾಸಿಟಿವ್ ಟರ್ಮಿನಲ್ ಆ್ಯಂಡ್ ಸ್ಮಾಲ್ ಲೈನ್ ಇಂಡಿಕೇಟ್ಸ್ ನೆಗೆಟಿವ್ ಟರ್ಮಿನಲ್. ದ ಕರೆಂಟ್ ಫ್ಲೋಯಿಂಗ್ ಥ್ರೂ ಇನ್ ದಿಸ್ ಡೈರೆಕ್ಷನ್, ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಕರೆಂಟ್. here positive and negative, this is called as positive and negative. The current flowing from positive terminal to negative terminal, ಈ ರೀತಿ ಕರೆಂಟ್ ಡೈರೆಕ್ಷನ್ ಇಲ್ಲಿ ಆರೋ ಮಾರ್ಕ್ ಕಾಣ್ತಾ ಇದೆಯಲ್ಲ, this is called as direction of current. Therefore resistors in series means when 2 or more resistors are connected end to end consecutively. ನಾವು ಕ್ರಮವಾಗಿ ಒಂದು ರೆಜಿಸ್ಟರ್ ಆಮೇಲೆ ಇನ್ನೊಂದು ರೆಜಿಸ್ಟರ್, ಒಂದು ರೆಜಿಸ್ಟರ್ನ ತುದಿಯನ್ನು ಇನ್ನೊಂದು ರೆಜಿಸ್ಟರ್ಸ್ನ ತುದಿಗೆ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಅದನ್ನು ಕ್ರಮವಾಗಿ ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಒಂದೇ ಲೈನಲ್ಲಿ ಇರ್ತಕ್ಕಂಥ ಒಂದು ಕನೆಕ್ಷನ್ ಇರುತ್ತೆ. ಆ ರೀತಿ ಕನೆಕ್ಟ್ ಮಾಡಿದರೆ ಅವನ್ನ ನಾವೆಂತ ಕರಿತೀವಿ, ರೆಜಿಸ್ಟರ್ಸ್ ಇನ್ ಸೀರೀಸ್ ಅಂತ ಹೇಳ್ತಾ ಹೋಗ್ತೀವಿ. ವೆನ್ 2 or more resistors are connected end to end consecutively, they are said to be connected in series ಅಂತ ಹೇಳ್ತೀವಿ. ನಾನು ಇಂದಿನ ಡಯಾಗ್ರಾಮಲ್ಲಿ ತೋರಿಸಿದ್ನಲ್ಲ, R1, R2, R3
ಇಲ್ಲಿ 3 ರೆಜಿಸ್ಟರ್ಸನ್ನು ಯೂಸ್ ಮಾಡಿದ್ದೀವಿ. 3 ರೆಜಿಸ್ಟರ್ಸ್ ನಾವು ಕಾನ್ಸಿಕ್ಯೂಟ್ ಆಗಿ ಒಂದು ಎಂಡಿಂದ ಇನ್ನೊಂದು ಎಂಡಿಗೆ ಕನೆಕ್ಟ್ ಮಾಡ್ತಾ ಬಂದಿದ್ದೀವಿ. ಆ ರೀತಿ ಕನೆಕ್ಟ್ ಮಾಡಿದಿರೋದನ್ನ ರೆಜಿಸ್ಟರ್ಸ್ ಇನ್ ಸೀರೀಸ್ ಅಂತ ಹೇಳ್ತಾ ಹೋಗ್ತೀವಿ. ಅಕಾರ್ಡಿಂಗ್ ಟು ದಿ ಲಾ ಆಫ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಇನ್ ಸೀರೀಸ್, ದ ಕಂಬೈನ್ಡ್ ರೆಸಿಸ್ಟೆನ್ಸ್ ಆಫ್ any number of resistance connected in series is equal to the sum of the individual resistance. ಕಂಬೈನ್ಡ್ ರೆಸಿಸ್ಟೆನ್ಸ್ ಅಂತಂದರೆ, ಈಗ ಫಾರ್ ಎಕ್ಸಾಂಪಲ್ ನಾವು ಲಾಸ್ಟ್ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ನಾವು ಏನು ಮಾಡಿದ್ವಪ್ಪ ಅಂದರೆ, ಇಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು 3 ರೆಜಿಸ್ಟರ್ಸ್ ಯೂಸ್ ಮಾಡಿ R1, R2, R3. ಈ 3 ರೆಜಿಸ್ಟರ್ಸ್ ಇನ್ನು R1 ಇಂಡಿವಿಜುವಲ್ ರೆಜಿಸ್ಟೆನ್ಸ್ ಅಂತ ಕರಿತೀವಿ. ಇಲ್ಲಿ 3 ಇಂಡಿವಿಜುವಲ್ ರೆಜಿಸ್ಟರ್ಸನ್ನು ಯೂಸ್ ಮಾಡ್ತಾ ಹೋಗಿದ್ದೀವಿ. ಕಂಬೈನ್ಡ್ ರೆಸಿಸ್ಟೆನ್ಸ್ ಅಂತಂದರೆ ಈ ಮೂರೂ ಸೇರಿ ಒಟ್ಟು ಟೋಟಲ್ ರೆಸಿಸ್ಟೆನ್ಸನ್ನು ನಾವು ಕಂಬೈನ್ಡ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ, ಅಥವಾ ರೆಸಿಸ್ಟೆನ್ಸ್ ಇನ್ ಟೋಟಲ್ ರೆಸಿಸ್ಟೆನ್ಸ್ ಅಂತಲೂ ಕೂಡ ಕರಿತೀವಿ. ಟೋಟಲ್ ರೆಸಿಸ್ಟೆನ್ಸ್ ಕಂಡಿಬೇಕಪ್ಪ ಅಂದರೆ ಏನಪ್ಪ ಫಾರ್ಮುಲಾ ಅಂದರೆ, ಸಮ್ ಆಫ್ ಆಲ್ ದೀಸ್ 3 ರೆಜಿಸ್ಟರ್ಸ್. ಈ ಮೂರು ರೆಸಿಸ್ಟೆನ್ಸನ್ನು ಆ್ಯಡ್ ಮಾಡಿದರೆ ನಮಗೇನು ಸಿಗುತ್ತೆ, ಟೋಟಲ್ ರೆಸಿಸ್ಟೆನ್ಸ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ R1 ಏನಾದರೂ 10 Ω, R2 ಟೇಕನ್ ಆ್ಯಸ್ 20 Ω, R3 ಟೇಕನ್ ಆ್ಯಸ್ 30 Ω. ಒಂದು 10 Ω, 20 Ω, 30 Ω 3 ರೆಜಿಸ್ಟರ್ಸನ್ನು ಯೂಸ್ ಮಾಡಿದ್ವಿ. ನಾವು ಟೋಟಲ್ ರೆಸಿಸ್ಟೆನ್ಸ್ ಇನ್ ದಿಸ್ ಸೀರೀಸ್ ಸರ್ಕ್ಯೂಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂದರೆ, ವಿ ಹ್ಯಾವ್ ಟು ಹ್ಯಾಡ್ ಆಲ್ ದೀಸ್ ರೆಸಿಸ್ಟೆನ್ಸ್ ಆ್ಯಡ್ ಮಾಡ್ತಾ ಹೋಗಬೇಕು. ಅಂದರೆ R1 ಪ್ಲಸ್ R2 ಪ್ಲಸ್ R3 ಆ್ಯಡ್ ಮಾಡಿದರೆ 10 ಪ್ಲಸ್ 20 30, 30 ಪ್ಲಸ್ 30 60 ಆಗುತ್ತೆ. ದ ಟೋಟಲ್ ಕಂಬೈನ್ಡ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಈಸ್ 60 Ω. ಈ ರೀತಿ ನಾವು ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ದೇರ್ಫೋರ್ ದ ಕಂಬೈನ್ಡ್ ರೆಸಿಸ್ಟೆನ್ಸ್ ಆಫ್ ಎನಿ ನಂಬರ್ ಆಫ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಸೀರೀಸ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ದಿ ಇಂಡಿವಿಜುವಲ್ ರೆಸಿಸ್ಟೆನ್ಸ್ R1, R2, R3 ಅಷ್ಟೇ ಅಲ್ಲ, ಅಲ್ಲಿ ನಾವು ಎಷ್ಟು ರೆಜಿಸ್ಟರ್ಸನ್ನು ಸೀರೀಸಲ್ಲಿ ಕನೆಕ್ಟ್ ಮಾಡ್ತೇವೋ ಅಷ್ಟು ರೆಜಿಸ್ಟರ್ಸ್ನ ಸಮ್ಮನ್ನು ಕಂಡುಹಿಡಿದ್ರೆ ಅದು ಟೋಟಲ್ ರೆಸಿಸ್ಟೆನ್ಸಿಗೆ ಈಕ್ವಲ್ ಆಗಿರುತ್ತೆ. ಅದನ್ನು ಫಾರ್ಮುಲಾ ಬರೆಯೋದಾದರೆ R ಅಂತ ಹೇಳ್ತೀವಿ, ಅಥವಾ RS ಅಂತ ಹೇಳ್ತೀವಿ. RS ಮೀನ್ಸ್ ರೆಸಿಸ್ಟೆನ್ಸ್ ಇನ್ ಟೋಟಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ ಅಂತ ಹೇಳ್ತಾ ಹೋಗ್ತೀವಿ. R ಈಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಪ್ಲಸ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ಎಷ್ಟು ರೆಜಿಸ್ಟರ್ಸನ್ನು ಯೂಸ್ ಮಾಡಿರಲಿ ಅಷ್ಟು ಇಂಡಿವಿಜುವಲ್ ರೆಜಿಸ್ಟರ್ಸ್ನ ಸಮ್ಮನ್ನು ನಾವು ಕಂಡುಹಿಡಿದ್ರೆ ಅದು ಟೋಟಲ್ ರೆಸಿಸ್ಟೆನ್ಸ್ಗೆ ಈಕ್ವಲ್ ಆಗಿರುತ್ತೆ. ಓಕೆ, ಈಗ ನಿಮಗೆ ಟೋಟಲ್ ರೆಜಿಸ್ಟರ್ಸ್ ಇನ್ ಸೀರೀಸ್ ಅಂದರೆ ಗೊತ್ತಾಯಿತು. ರೆಜಿಸ್ಟರ್ಸನ್ನು ಸೀರೀಸಲ್ಲಿ ಯಾವ ರೀತಿ ಕನೆಕ್ಟ್ ಮಾಡ್ತೀವಿ ಅನ್ನೋದು ಗೊತ್ತಾಯಿತು. ಅದೇ ರೀತಿ ಟೋಟಲ್ ರೆಸಿಸ್ಟೆನ್ಸನ್ನು ಕಂಡುಹಿಡಿತಕ್ಕಂಥ ಸೂತ್ರವನ್ನು ಕೂಡ ಕಂಡುಹಿಡಿದ್ರಿ. RS ಇಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಅಂತಲೂ, ದಟ್ ಈಸ್ ದ ಕಂಬೈನ್ಡ್ ರೆಸಿಸ್ಟೆನ್ಸ್ RS ಅಂತ ಹೇಳ್ತೀವಿ. ಕಂಬೈನ್ಡ್ ರೆಸಿಸ್ಟೆನ್ಸ್ RS ಈಸ್ ಈಕ್ವಲ್ ಟು ದ ಸಮ್ ಆಫ್ ದರ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್ R1, R2 ಆ್ಯಂಡ್ R3 ಅಂತ ಹೇಳ್ತೀವಿ. ಈ ರೀತಿ ಇರ್ತಕ್ಕಂಥ ಒಂದು ಫಾರ್ಮುಲಾ ಇದೆ. ಇದು ರೆಸಿಸ್ಟೆನ್ಸ್ ಇನ್ ಸೀರೀಸ್. ಈ ಒಂದು ಫಾರ್ಮುಲಾ ಯೂಸ್ ಮಾಡ್ಕೊಂಡು ನಾವು ಒಂದು ಪ್ರಾಬ್ಲಮನ್ನು ನೋಡೋದಾದರೆ, ಆ್ಯನ್ ಎಲೆಕ್ಟ್ರಿಕ್ ಲ್ಯಾಂಪ್, ಇಲ್ಲಿ ನೀವು ಲ್ಯಾಂಪ್ ನೋಡ್ತಾ ಇದ್ದೀರಾ, ಈ ಎಲೆಕ್ಟ್ರಿಕ್ ಲ್ಯಾಂಪ್ ಹೂಸ್ ರೆಸಿಸ್ಟೆನ್ಸ್ ಈಸ್ 20 Ω. ಆ ಒಂದು ಎಲೆಕ್ಟ್ರಿಕ್ ಲ್ಯಾಂಪ್ನ ರೆಸಿಸ್ಟೆನ್ಸ್ ಎಷ್ಟಿದೆಯಪ್ಪ ಅಂದರೆ 20 Ω ಇದೆ. ಆ್ಯಂಡ್ ಎ ಕಂಡಕ್ಟರ್ ಆಫ್ 4 Ω, ಇಲ್ಲೊಂದು ಕಂಡಕ್ಟರನ್ನು ಯೂಸ್ ಮಾಡಿದ್ವಿ, ಇದರ ರೆಸಿಸ್ಟೆನ್ಸ್ ಎಷ್ಟಿದೆ 4 Ω ಇದೆ. ಆರ್ ಕನೆಕ್ಟೆಡ್ ಟು ಎ 6 ವೋಲ್ಟ್ ಬ್ಯಾಟ್ರಿ. ಈ ಒಂದು ಬ್ಯಾಟ್ರಿಯ ಒಂದು ಪವರ್ ಸಪ್ಲೈ ಅಥವಾ ಕೆಪಾಸಿಟಿ ಎಷ್ಟಿದೆಯಪ್ಪ ಅಂದರೆ 6 ವೋಲ್ಟ್ ಇದೆ. ಕ್ಯಾಲ್ಕುಲೇಟ್ ದ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿ ಸರ್ಕ್ಯೂಟ್. ಈ ಒಂದು ಸರ್ಕ್ಯೂಟಲ್ಲಿ 2 ಎಲೆಕ್ಟ್ರಿಕಲ್ ಡಿವೈಸಸನ್ನು ಯೂಸ್ ಮಾಡ್ತೀವಿ. ಇಲ್ಲಿರ್ತಕ್ಕಂಥ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು, ಇದರದ್ದೇ ಆದಂಥ ತನ್ನದೇ ಆದಂಥ ರೆಸಿಸ್ಟೆನ್ಸ್ ಇರುತ್ತೆ. ಇದು R1 ಅಂತ ತಗೋಬೇಕು, ಇದು R2 ಅಂತ ತಗೋಬೇಕು. ಇಲ್ಲಿ 2 ರೆಸಿಸ್ಟರ್ಸನ್ನು ಕನೆಕ್ಟ್ ಮಾಡಿದ್ವಿ. ಯಾವ ಒಂದು ಕನೆಕ್ಷನ್ ಇದೆ ಇಲ್ಲಿ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ವಿ. ಹಾಗಾಗಿ ಇಲ್ಲಿನ ಟೋಟಲ್ ರೆಸಿಸ್ಟೆನ್ಸನ್ನು ಕಂಡುಹಿಡಿಯಬೇಕು. ನೆಕ್ಸ್ಟ್ ಸೆಕೆಂಡ್ ಒಂದು ದ ಕರೆಂಟ್ ಥ್ರೂ ದ ಸರ್ಕ್ಯೂಟ್. ಈ ಒಂದು ಟೋಟಲ್ ಕರೆಂಟಲ್ಲಿ ಎಷ್ಟಿದೆ, ಈ ಸರ್ಕ್ಯೂಟಲ್ಲಿ ಟೋಟಲ್ ಕರೆಂಟ್ ಎಷ್ಟು ಅನ್ನೋದನ್ನು ಕಂಡುಹಿಡಿತಾ ಹೋಗಬೇಕು. ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ದಿ ಎಲೆಕ್ಟ್ರಿಕ್ ಲ್ಯಾಂಪ್ ಆ್ಯಂಡ್ ಕಂಡಕ್ಟರ್. ಎಲೆಕ್ಟ್ರಿಕ್ ಲ್ಯಾಂಪ್ ಸುತ್ತ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ, ಅದೇ ರೀತಿ ಈ ಒಂದು ಕಂಡಕ್ಟರ್ನ ಮುಖಾಂತರ ಎಷ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸು ಪಾಸ್ ಆಗ್ತಿದೆ ಅನ್ನೋದನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಇಲ್ಲಿ 3 ಅನ್ನು ಕೇಳಿದರೆ ಟೋಟಲ್ ರೆಸಿಸ್ಟೆನ್ಸ್, ದ ಕರೆಂಟ್ ಥ್ರೂ ದ ಸರ್ಕ್ಯೂಟ್ ಆ್ಯಂಡ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ V. ಇಲ್ಲಿ RS ಅನ್ನು ಕಂಡುಹಿಡಿಯಬೇಕು, I ಅನ್ನು ಕಂಡುಹಿಡಿಯಬೇಕು. ನೆಕ್ಸ್ಟ್ ಮೂರನೇದು V1 ಅಂದರೆ ಏನದು, ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಎಲೆಕ್ಟ್ರಿಕ್ ಲ್ಯಾಂಪ್ ಆ್ಯಂಡ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ V2 ಅಂತ ತಗೋಬೇಕು. V2 ಈಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಕ್ರಾಸ್ ಕಂಡಕ್ಟರ್. ಈ ರೀತಿ 3ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದರೆ, ಫಸ್ಟ್ ಗಿವನ್ ನೋಡಬೇಕು. ಇಲ್ಲಿ ನೀವು ಸರ್ಕ್ಯೂಟ್ ಡಯಾಗ್ರಾಮ್ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮಿಗೆ ಸರ್ಕ್ಯೂಟ್ ಡಯಾಗ್ರಾಮ್ ಬರೆದ್ರೆ ಈ ರೀತಿ ಡಯಾಗ್ರಾಮ್ ಬರುತ್ತೆ. ಇಲ್ಲಿ R1, R2 ಇದು ಎಲೆಕ್ಟ್ರಿಕ್ ಲ್ಯಾಂಪು, ಇದು ಕಂಡಕ್ಟರ್. ಇವೆರಡೂ ನಾವು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದೀವಿ. ಆದಮೇಲೆ ಅಮೀಟರನ್ನು ಯೂಸ್ ಮಾಡಿದ್ವಿ. ಅಮೀಟರ್ ಯಾಕೆ ಯೂಸ್ ಮಾಡ್ತೀವಪ್ಪ ಅಂದರೆ, ಇಟ್ ಈಸ್ ಯೂಸ್ ಟು ಮೆಜರ್ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್. ಆ್ಯಂಡ್ 6 ವೋಲ್ಟ್ ಬ್ಯಾಟ್ರಿಯನ್ನು ಯೂಸ್ ಮಾಡಿದ್ವಿ ಆ್ಯಂಡ್ ಎ ಪ್ಲಗ್ ಕೀಯನ್ನು ಯೂಸ್ ಮಾಡಿದ್ವಿ. ದಿಸ್ ಈಸ್ ದ ಕನೆಕ್ಷನ್ ಆಫ್ ಸೀರೀಸ್ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ನಮಗೆ ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ರೆ ಅಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. RS ಕಂಡುಹಿಡಿಯಬೇಕು, I ಅನ್ನು ಕಂಡುಹಿಡಿಯಬೇಕು, ಜೊತೆಗೆ V1, V2 ಅನ್ನು ಕಂಡುಹಿಡಿಯಬೇಕು. ಗಿವನ್ ಕೊಟ್ಟಿದ್ದಾರೆ. ಆ ಎಲೆಕ್ಟ್ರಿಕ್ ಲ್ಯಾಂಪ್ನ ರೆಸಿಸ್ಟೆನ್ಸ್ ಎಷ್ಟಿದೆಯಪ್ಪ ಅಂದರೆ R1 ಈಸ್ ಈಕ್ವಲ್ ಟು 20 Ω ಇದೆ. ಅದೇ ರೀತಿ
ಕಂಡಕ್ಟರ್ನ ರೆಜಿಸ್ಟರ್ ಎಷ್ಟಿದೆಯಪ್ಪ ಅಂದರೆ 4 ಓಮ್ ಇದೆ. R1 is equal to 20 ಓಮ್, R2 is equal to 4 ಓಮ್. ದ ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇನ್ ದ ಸರ್ಕ್ಯೂಟ್ V is equal to 6 ವೋಲ್ಟ್ ಇದೆ. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಬ್ಯಾಟ್ರಿ ಇಟ್ ಈಸ್ ಪವರ್ ಸಪ್ಲೈ, ಇಟ್ ಈಸ್ ಸೋರ್ಸ್ ಆಫ್ ಪೊಟೆನ್ಷಿಯಲ್ ಡಿಫರೆನ್ಸ್. ಇದೇನು ಮಾಡುತ್ತೆ, ಪವರ್ ಸಪ್ಲೈ ಪೊಟೆನ್ಷಿಯಲ್ ಡಿಫರೆನ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಅದ್ರಾಗ ಎಷ್ಟಿದೆ, 6 ವೋಲ್ಟ್ ಇದೆ. ನಾವೀಗ ಟೋಟಲ್ ರೆಸಿಸ್ಟೆನ್ಸನ್ನು ಕಂಡುಹಿಡಿತಾ ಹೋಗಬೇಕು. ನೋಡಿ ಇಲ್ಲಿ ಫೈಂಡಿಂಗ್ ಟೋಟಲ್ ರೆಸಿಸ್ಟೆನ್ಸ್ ಆರ್ ಅನ್ನು ಕಂಡುಹಿಡಿಬೇಕು. ಇಲ್ಲಿ ಕನೆಕ್ಷನ್ ಕಾಣ್ತಾ ಇದೆಯಲ್ಲ, R1 R2 ಎರಡು ಯಾವ ಕನೆಕ್ಷನ್ ಆಗಿದ್ದಾವೆ, ಸೀರೀಸಲ್ಲಿದೆ. ಸಿನ್ಸ್ ದ ರೆಜಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂತ ಹೇಳಿದ್ದೀವಿ. ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ನಾನು ಹೇಳಿದ್ದೆ ಕಂಬೈನ್ಡ್ ರೆಸಿಸ್ಟೆನ್ಸ್, ದ ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಬೇಕಪ್ಪ ಅಂದರೆ ಆ ಎರಡು ರೆಜಿಸ್ಟರ್ಸ್ ಇಂಡಿವಿಜುವಲ್ ರೆಜಿಸ್ಟರ್ಸ್ ಇರ್ತಾವಲ್ಲ, ಆ ಎರಡು ಇಂಡಿವಿಜುವಲ್ ರೆಜಿಸ್ಟರ್ಸ್ನ ಸಮ್ಮನ್ನು ಕಂಡುಹಿಡಬೇಕು. ದಟ್ ಮೀನ್ಸ್ R is equal to R1 plus R2. ದಿಸ್ ಇಸ್ ದ ಫಾರ್ಮುಲಾ ಫಾರ್ ಫೈಂಡಿಂಗ್ ಟೋಟಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್. ದೆನ್ R is equal to R1 ಮೀನ್ಸ್ 20 ಓಮ್ ಇದೆ, ಅವರ ಗಿವನ್ ಪ್ರಾಬ್ಲಮಲ್ಲಿ ಕೊಟ್ಟಿರ್ತಕ್ಕಂಥ ಗಿವನ್ ಇದು. R2ನ ಒಂದು ಕಂಡಕ್ಟರ್ನ ರೆಸಿಸ್ಟೆನ್ಸ್ ಎಷ್ಟಿದೆ, 4 ಓಮ್ ಇದೆ. ದೇಫೋರ್ 4 ಸಪ್ರೇಟ್ ಮಾಡ್ತೀರಾ, 20 + 4 ಎಷ್ಟಾಗುತ್ತೆ, 24 ಓಮ್ ಆಗುತ್ತೆ. ದೇಫೋರ್ ದ ಟೋಟಲ್ ರೆಸಿಸ್ಟೆನ್ಸ್ ಇನ್ ದಿಸ್ ಸರ್ಕ್ಯೂಟ್ ಈಸ್ 24 ಓಮ್. ಆರ್ ಗೊತ್ತಾಯಿತು. ವಿ ಆಲ್ರೆಡಿ ಕೊಟ್ಟಿದ್ದಾರೆ, ವಿ 6 ವೋಲ್ಟ್ ಇದೆ ಗಿವನ್, ವಿ 6 ವೋಲ್ಟ್ ಇದೆ. ಆರ್ ನಾವು ಆಲ್ರೆಡಿ ಕಂಡುಹಿಡಿದೀವಿ 24 ಓಮ್ ಇದೆ. ವಿ ಮತ್ತು ಆರ್ ಗೊತ್ತಾದ್ಮೇಲೆ ನಾವೇನು ಮಾಡ್ಬೋದು, ಐಯನ್ನು ಕಂಡುಹಿಡ್ಬೋದಾ. ಸೆಕೆಂಡ್ ಕ್ವಶನ್, ದ ಟೋಟಲ್ ಕರೆಂಟ್ ಇನ್ ದ ಸರ್ಕ್ಯೂಟ್ ಅಂತ ಕೇಳಿದರೆ, ಫಾರ್ ಫೈಂಡಿಂಗ್ ಕರೆಂಟ್ ಐ ಕಂಡುಹಿಡಬೇಕಪ್ಪ ಅಂದರೆ ನಮಗೆ ವಿ ಗೊತ್ತಿದೆ, ಆರ್ ಗೊತ್ತಿದೆ, ಐ ಬೇಕಂದರೆ ನಾವು ಓಮ್ಸ್ ಲಾ ಯೂಸ್ ಮಾಡ್ತೀವಿ. ಬೈ ಓಮ್ಸ್ ಲಾ ವಿ ಈಸ್ ಈಕ್ವಲ್ ಟು IR. ದಿಸ್ ಇಸ್ ದ ಮ್ಯಾಥಮೆಟಿಕಲ್ ಫಾರ್ಮ್ ಆಫ್ ಓಮ್ಸ್ ಲಾ. ದೇಫೋರ್ ಐ ಗೊತ್ತಿರಬೇಕಲ್ಲ, ಐ ಬೇಕಾಗಿ V/R ಅಂತ ಬರ್ಕೋಬೋದು. ಇದೇ ಫಾರ್ಮುಲಾ. ಐಯಲ್ಲಿ ಏನು ಬರ್ಕೋಬೋದು, V/R ಅಂತ ಬರ್ಕೊಳ್ತೀರಾ. ದೆನ್ ಐ ಈಸ್ ಈಕ್ವಲ್ ಟು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವಿ ಇಟ್ ಈಸ್ ಗಿವನ್ 6 ವೋಲ್ಟ್, 6 ಅಂತ ಬರ್ಕೊಳ್ತೀರಾ. ದೆನ್ ಆರ್ ಅಂದರೆ 24, ನಿಮ್ಗೆ ಆಲ್ರೆಡಿ ಗೊತ್ತಿರುವ ಹಾಗೆ ಆರ್ನ ವ್ಯಾಲ್ಯೂ ನಾವು ಈಗ ಆಲ್ರೆಡಿ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಕಂಡುಹಿಡಿದೀವಿ, ಅದು ಆರ್ ಎಷ್ಟಿದೆ, 24 ಇದೆ. ದೆನ್ 6 1 6, 6 4 24, 1/4 ಆಗುತ್ತೆ. ದೆನ್ 1/4 ನಾವು ಕ್ಯಾಲ್ಕುಲೇಟ್ ಮಾಡಿದರೆ ಐ ವ್ಯಾಲ್ಯೂ ಎಷ್ಟಾಗುತ್ತೆ, 0.25 ಆಂಪಿಯರ್ ಅಂತ ಬರಿಬೇಕು. SI ಯೂನಿಟ್ ಕಂಪಲ್ಸರಿ ಬರಿತಾ ಹೋಗಬೇಕು. ನಾವು ಇಲ್ಲಿ ಏನು ಮಾಡಿದ್ವಿ, ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಕ್ಕೆ 24 ಬಂತು, ಅದಕ್ಕೆ ಓಮ್ ಅಂತ ಬರೆದ್ವಿ. ಓಮ್ ಅಂದರೆ ಏನಂತ ಹೇಳ್ತೀವಿ, SI ಯೂನಿಟ್ ಆಫ್ ರೆಸಿಸ್ಟೆನ್ಸ್ ಆದಾಗ ಓಮ್ ಅಂತ ಬರೆದ್ವಿ. ಅದೇ ಥರ ನಮಗೆ ಐಯನ್ನು ಕಂಡುಹಿಡಿದಾಗ ಐನ ಒಂದು SI ಯೂನಿಟ್ ಏನು, ಆಂಪಿಯರ್, ಅಲ್ಲಿ ಆಂಪಿಯರನ್ನು ಬರಿತಾ ಹೋಗಬೇಕು. ನೆಕ್ಸ್ಟ್ ಕ್ವಶನ್ ಸಿ ಇದೆ, ಫೈಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಲ್ಯಾಂಪ್ ಆ್ಯಂಡ್ ಕಂಡಕ್ಟರ್. ವಿ ನೋ ದಟ್ ಇನ್ ಸೀರೀಸ್ ಕನೆಕ್ಷನ್ ಕರೆಂಟ್ ರಿಮೈನ್ ಸೇಮ್ ಅಕ್ರಾಸ್ ಆಲ್ ರೆಜಿಸ್ಟರ್ಸ್. ಎಲ್ಲ ರೆಜಿಸ್ಟರ್ಸ್ ಮುಖಾಂತರ ಸೀರೀಸ್ ಏನಾಗಿರುತ್ತಪ್ಪ ಅಂದರೆ, ಸೀರೀಸಲ್ಲಿ ಕನೆಕ್ಟ್ ಮಾಡಿದಾಗ ಕರೆಂಟ್ ಏನಾಗಿರುತ್ತಪ್ಪ ಅಂದರೆ ರಿಮೈನ್ ಸೇಮ್, ಒಂದೇ ರೀತಿಯ ಕರೆಂಟು ಪಾಸ್ ಆಗ್ತಾ ಇರುತ್ತೆ. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಡಿಫ್ರೆಂಟ್ ಅಕ್ರಾಸ್ ಆಲ್ ರೆಸಿಸ್ಟೆನ್ಸ್, ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಡಿಫ್ರೆಂಟ್ ಆಗಿರುತ್ತೆ. ಕಂಡಕ್ಟರ್ ಮುಖಾಂತರನೇ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇರೆ ಇರುತ್ತೆ. ಅದೇ ರೀತಿ ಎಲೆಕ್ಟ್ರಿಕ್ ಲ್ಯಾಂಪ್ ಅಕ್ರಾಸ್ ಎಲೆಕ್ಟ್ರಿಕ್ ಲ್ಯಾಂಪ್, ಅಲ್ಲಿ ಕೂಡ ಪೊಟೆನ್ಷಿಯಲ್ ಡಿಫರೆನ್ಸ್ ಏನಾಗುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಗೊತ್ತಿರುವ ಹಾಗೆ ಕರೆಂಟ್ ರಿಮೈನ್ಸ್ ಸೇಮ್ ಅಕ್ರಾಸ್ ಆಲ್ ರೆಸಿಸ್ಟರ್ಸ್ ಇನ್ ಸೀರೀಸ್, ಬಟ್ ಇನ್ ಸೀರೀಸ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಡಿಫ್ರೆಂಟ್ ಅಕ್ರಾಸ್ ಆಲ್ ರೆಸಿಸ್ಟರ್ಸ್. ಕಂಡಕ್ಟರ್ ಹತ್ರನೇ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇರೆ ಇರುತ್ತೆ, ಎಲೆಕ್ಟ್ರಿಕ್ ಲ್ಯಾಂಪ್ ಹತ್ರನೇ ಪೊಟೆನ್ಷಿಯಲ್ ಡಿಫರೆನ್ಸ್ ಬೇರೆ ಇರುತ್ತೆ. ಬೈ ಓಮ್ಸ್ ಲಾ ವಿ ಈಸ್ ಈಕ್ವಲ್ ಟು IR ಅಂತ ಹೇಳ್ತೀವಿ. ಬಟ್ ಇಲ್ಲಿ ನಾವು ರೆಸಿಸ್ಟರ್ಸ್ R1 R2 ಯೂಸ್ ಮಾಡೋದ್ರಿಂದ V1 ಈಸ್ ಈಕ್ವಲ್ ಟು IR1 ಅಂತ ಯೂಸ್ ಮಾಡ್ಬೋದು. ಅದೇ ಥರ V2 ಈಸ್ ಈಕ್ವಲ್ ಟು IR2 ಅಂತ ಫಾರ್ಮುಲಾ ಯೂಸ್ ಮಾಡ್ತಾ ಹೋಗ್ತೀವಿ. ನೋಡಿ ಇಲ್ಲಿ ಗೊತ್ತಾಗ್ತಿತ್ತಲ್ಲ. ನಾವು ಈಗ ಫಸ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಎಲೆಕ್ಟ್ರಿಕ್ ಲ್ಯಾಂಪ್ ಅಂತ ಹೇಳಿದರೆ R1 ಈಸ್ ಈಕ್ವಲ್ ಟು 20 ಓಮ್ ಅಂತ ಗೊತ್ತಿದೆ ನಿಮಗೆ. ಎಲೆಕ್ಟ್ರಿಕ್ ಲ್ಯಾಂಪ್ನ ರೆಸಿಸ್ಟೆನ್ಸ್ R1 20 ಓಮ್ ಇದೆ. ದೇರ್ಫೋರ್ V1 ಅಂದರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಎಲೆಕ್ಟ್ರಿಕ್ ಲ್ಯಾಂಪ್ ಈಸ್ ಈಕ್ವಲ್ ಟು IR1 ಅಂತ ಫಾರ್ಮುಲಾ ಬರ್ಕೊಳ್ತೀರಾ. V1 ಈಸ್ ಈಕ್ವಲ್ ಟು ಐ ವ್ಯಾಲ್ಯೂ 0.25 ಇದೆ ಇಂಟು R1 ಅಂದರೆ 20 ಓಮ್ ಸಪ್ರೇಟ್ ಮಾಡ್ತೀರಾ. 0.25 ನಾವು ಫ್ರಾಕ್ಷನ್ನೇ ಬರೆದ್ರೆ 25/100 ಆಗುತ್ತೆ. ಬಿಕಾಸ್ ದಿಸ್ ಈಸ್ ಮಲ್ಟಿಪ್ಲೈ ಬೈ 100/100, ಅವಾಗ 100 ಮಲ್ಟಿಪ್ಲೈ 0.25 ಇಂಟು 100 ಅಂದರೆ 25 ಆಗುತ್ತೆ. ಡಿವೈಡ್ ಬೈ 1 ಇಂಟು 100 ಅಂದರೆ 100 ಆಗುತ್ತೆ. ಅಂದರೆ 0.25 ನಾವು ಫ್ರಾಕ್ಷನಿಗೆ ಕನ್ವರ್ಟ್ ಮಾಡಿದಾಗ 25/100 ಆಗುತ್ತೆ ಇಂಟು 20. 20 1s are 20 ಅಥವಾ 25 1s are 25, 25 4s are 100, 1/4 ಇಂಟು 20 ಆಗುತ್ತೆ. ದೆನ್ 4 1s are 4, 4 5s are 20. ದೇರ್ಫೋರ್ 1 ಇಂಟು 5 ಅಂದರೆ 5 ಆಗುತ್ತೆ. ದೇರ್ಫೋರ್ V ಅಂದರೆ ವೋಲ್ಟ್. ದೇರ್ಫೋರ್ V1 ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಎಲೆಕ್ಟ್ರಿಕ್ ಲ್ಯಾಂಪ್ ಈಸ್ 5 ವೋಲ್ಟ್. ಅಂದರೆ ಎಲೆಕ್ಟ್ರಿಕ್ ಲ್ಯಾಂಪ್ನ ಸುತ್ತ 5 ವೋಲ್ಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಲ್ಯಾಂಪ್ ಆದಮೇಲೆ ಕಂಡಕ್ಟರ್ R2 ಅಂತ ಹೇಳ್ತೀವಿ. ಇಲ್ಲಿ ಎಲೆಕ್ಟ್ರಿಕ್ ಲ್ಯಾಂಪ್ ಅಲ್ಲ, ಇದು ಕಂಡಕ್ಟರ್ R2 4 ಓಮ್ ಇದೆ. ಕಂಡಕ್ಟರ್ನ ರೆಸಿಸ್ಟೆನ್ಸ್ ಎಷ್ಟಿದೆ, 4 ಓಮ್ ಇದೆ. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಕಂಡಕ್ಟರ್ V2 ಅಂತ ತಗೋಬೇಕು. V2 ಈಸ್ ಈಕ್ವಲ್ ಟು IR2 ಬೈ ಓಮ್ಸ್ ಲಾ
ಪ್ರಕಾರನೇ ನಾವು ಬರ್ಕೊಳ್ತಾ ಹೋಗಿದ್ದೀವಿ. V2 ಈಸ್ ಈಕ್ವಲ್ ಟು 0.25 ಇಂಟು 4 ಅಂತ ಬರ್ಕೊಳ್ತೀರಾ. ದೆನ್ ಇದನ್ನು ನಾವು ಫ್ರಾಕ್ಷನೇ ಬರ್ಕೊಂಡ್ರೆ 25/100 ಇಂಟು 4 ಆಗುತ್ತೆ. 25 1 ಝ 25 4 ಝ 1/4 ಇಂಟು 4 ಆಯಿತು. 4 ಕ್ಯಾನ್ಸಲ್ ರಿಮೈನಿಂಗ್ ಏನು ಉಳಿತಿಲಿ 1 ವೋಲ್ಟ್ ಉಳಿತು. ಅಂದರೆ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಕಂಡಕ್ಟರ್ ಈಸ್ 1 ವೋಲ್ಟ್. ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಎಲೆಕ್ಟ್ರಿಕ್ ಲ್ಯಾಂಪ್ ಈಸ್ 5 ವೋಲ್ಟ್. ಪೊಟೆನ್ಷಿಯಲ್ ಡಿಫರೆನ್ಸು ಇನ್ನು ಸೀರೀಸಲ್ಲಿ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ 1 ವೋಲ್ಟ್ ಇದ್ದರೆ ಇಲ್ಲಿ 5 ವೋಲ್ಟ್ ಇದೆ, ಬಟ್ ಕರೆಂಟ್ ಏನಾಗಿರುತ್ತೆ ಸೇಮ್ ಇರುತ್ತೆ. ಇಲ್ಲಿ 0.25 ಇರುತ್ತೆ, ಇಲ್ಲಿ ಕೂಡ 0.25 ಇರುತ್ತೆ. ಈ ರೀತಿ ಪ್ರಾಬ್ಲಮನ್ನು ನಾವು ಮಾಡಬೇಕು. R ಈಸ್ ಈಕ್ವಲ್ ಟು R1 ಪ್ಲಸ್ R2 ಟೋಟಲ್ ರೆಸಿಸ್ಟೆನ್ಸ್ ಇನ್ ಸೀರೀಸ್ನಲ್ಲಿ ಇದ್ದಾಗ ನಾವು ಟೋಟಲ್ ರೆಸಿಸ್ಟೆನ್ಸ್ ಕಂಡಿಬೇಕಪ್ಪ ಅಂದರೆ ಅವೆಲ್ಲವುಗಳ ರೆಸಿಸ್ಟರ್ಸ್ಗಳೆಲ್ಲವುಗಳನ್ನು ಕೂಡ್ತಾ ಹೋಗಬೇಕು. ಅದೇ ಥರ ನಾವು V ಅಥವಾ I ಮತ್ತು R ಈ ಮೂರಲ್ಲಿ ಯಾವುದನ್ನೇ ಕಂಡಿಡಿಯೋಕ್ಕಾಗಲಿ ಓಮ್ಸ್ ಲಾ ಯೂಸ್ ಮಾಡ್ಕೋಬೇಕು. ಓಮ್ಸ್ ಲಾ ಫಾರ್ಮುಲಾ ಏನಪ್ಪ ಅಂದರೆ V ಈಸ್ ಈಕ್ವಲ್ ಟು IR ಅಂತ ಹೇಳ್ತಾ ಹೋಗ್ತೀವಿ. ಇದಿಷ್ಟು ರೆಸಿಸ್ಟರ್ಸಿನ ಸೀರೀಸ್. ಓಕೆನಾ? ಇದಿಷ್ಟು ಫಾರ್ಮುಲಾ ನಮ್ಗೆ ಏನು ಹೇಳಿದ್ವಲ್ಲ ಇದುವರೆಗೆ ನಾವು ಪ್ರಾಬ್ಲಮ್ಸ್ ಮಾಡ್ತಾ ಹೋಗಿದ್ದಲ್ಲ, ಇದಿಷ್ಟು ಭಾಳ ಇಂಪಾರ್ಟೆಂಟು. ಈ ಒಂದು ಫಾರ್ಮುಲಾಗಳ ಮೇಲೆ ನೀವು ಡಿಸ್ಕಸ್ ಮಾಡ್ತಾ ಹೋಗಬೇಕು, ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಾ ಹೋಗ್ರಿ. ನೆಕ್ಸ್ಟು ದ ಟೋಟಲ್ ಈ ಒಂದು ಪ್ರಾಬ್ಲಮಲ್ಲಿ ಮೂರು ಕೇಳಿದ್ರು. ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಿದೆ 24 ಓಮ್ ಇದೆ. ನೆಕ್ಸ್ಟ್ ಕರೆಂಟ್ ಫ್ಲೋಯಿಂಗ್ ಇನ್ ದ ಸರ್ಕ್ಯೂಟ್ ಐಯನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದರು. ಐ ವ್ಯಾಲ್ಯೂ ಎಷ್ಟಿದೆ 0.25 ಆಂಪಿಯರ್ ಇದೆ. ನೆಕ್ಸ್ಟ್ ಒನ್ ಏನು ಹೇಳಿದರು, ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಎಲೆಕ್ಟ್ರಿಕ್ ಲ್ಯಾಂಪು ಮತ್ತು ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಎಲೆಕ್ಟ್ರಿಕ್ ಕಂಡಕ್ಟರ್ ಅಂತ ಹೇಳಿದರು. ಹಾಗಾಗಿ ಎಲೆಕ್ಟ್ರಿಕ್ ಲ್ಯಾಂಪ್ನ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಎಲೆಕ್ಟ್ರಿಕ್ ಲ್ಯಾಂಪ್ ಈಸ್ 5 ವೋಲ್ಟ್. ಅದೇ ರೀತಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ಕಂಡಕ್ಟರ್ ಈಸ್ 1 ವೋಲ್ಟ್ ಅಂತ ಹೇಳ್ತೀವಿ. ಈ ರೀತಿ ನಾವು ಇಲ್ಲಿ 3 R, I ಮತ್ತು V1 V2 ಇವನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಇದಿಷ್ಟು ಸೀರೀಸ್, ರೆಸಿಸ್ಟರ್ಸ್ ಇನ್ ಸೀರೀಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ರೆಸಿಸ್ಟರ್ಸ್ ಇನ್ ಪ್ಯಾರಲಲ್ಲಿ ಯಾವ ರೀತಿ ರೆಸಿಸ್ಟರ್ಸನ್ನು ಕನೆಕ್ಟ್ ಮಾಡ್ತೀವಿ, ಆಮೇಲೆ ಅಲ್ಲಿ ಟೋಟಲ್ ರೆಸಿಸ್ಟೆನ್ಸ್ ಆರನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯಾವ ಫಾರ್ಮುಲಾನ ಯೂಸ್ ಮಾಡ್ತೀವಿ, ಅವುಗಳ ಮೇಲೆ ಪ್ರಾಬ್ಲಮ್ಸ್ಗಳನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿತಾ ಹೋಗೋಣ. ಇದಿಷ್ಟು ಈ ಒಂದು ಪ್ರಾಬ್ಲಮ್ ಏನು ಮಾಡಿದ್ನೋ ಈ ಪ್ರಾಬ್ಲಮ್ಗಳ ಜೊತೆಗೆ ಇದೇ ರೀತಿ ಇರ್ತಕ್ಕಂಥ ನೆಕ್ಸ್ಟ್ ಪ್ರಾಬ್ಲಮ್ಸ್ಗಳು ನೀವು ಸಾಲ್ವ್ ಮಾಡ್ತಾ ಹೋಗ್ರಿ, ಅವುಗಳನ್ನು ವರ್ಕ್ ಮಾಡ್ತಾ ಹೋಗ್ರಿ. ಈ ಒಂದು ಚಾಪ್ಟ್ರಲ್ಲಿ ಕಂಪಲ್ಸರಿ ಪ್ರಾಬ್ಲಮ್ಸ್ ಕೇಳ್ತಾರೆ, ಎಸ್ಪೆಷಲಿ ಓಮ್ಸ್ ಲಾ ಮೇಲೆ, ನೆಕ್ಸ್ಟ್ ರೆಜಿಸ್ಟರ್ಸ್ ಇನ್ ಸೀರೀಸ್ ಮೇಲೆ, ನೆಕ್ಸ್ಟ್ ರೆಜಿಸ್ಟರ್ಸ್ ಇನ್ ಪ್ಯಾರಲಲ್ ಮೇಲೆ ಬರ್ತಾ ಹೋಗ್ತವೆ. ಫಾರ್ಮುಲಾಸ್ಗಳು ಭಾಳ ಬರ್ತಾ ಹೋಗ್ತವೆ. ಹಾಗಾಗಿ ಈ ಒಂದು ಚಾಪ್ಟ್ರಲ್ಲಿ ನೀವೇನು ಮಾಡಬೇಕು, ಪ್ರಾಬ್ಲಮ್ಗಳು ಕೂಡ ಕಾನ್ಸಂಟ್ರೇಷನ್ ಮಾಡಬೇಕು. ಜೊತೆಗೆ ಈ ಒಂದು ರೆಜಿಸ್ಟರ್ಸ್ ಇಲ್ಲಿ 2 ಮಾರ್ಕ್ಸಿಗಂತೂ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಕೇಳ್ತಾರೆ. ಹೌ ಟು ಕನೆಕ್ಟ್ ರೆಜಿಸ್ಟರ್ಸ್ ಇನ್ ಸೀರೀಸ್, ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಅಂತ ಕೇಳ್ತಾರೆ. ಆ ಡಯಾಗ್ರಾಮನ್ನು ಬರೆಯೋಕ್ಕೆ ನಿಮಗೆ ಬರಬೇಕು. ಜೊತೆಗೆ ಟೋಟಲ್ ರೆಜಿಸ್ಟೆನ್ಸ್ ಕಂಡುಹಿಡಿಯೋಕ್ಕಿರ್ತಕ್ಕಂಥ ಸೂತ್ರವನ್ನು ನೀವು ಕಲಿತಾ ಹೋಗಬೇಕು. ರೆಜಿಸ್ಟರ್ಸ್ R1, R2, R3 ದೀಸ್ 3 ರೆಜಿಸ್ಟರ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಂದಾಗ ದ ಟೋಟಲ್ ರೆಸಿಸ್ಟೆನ್ಸ್ ಕನೆಕ್ಟ್ ಇನ್ ದ ಸರ್ಕ್ಯೂಟ್ R ಈಸ್ ಈಕ್ವಲ್ ಟು R1 ಪ್ಲಸ್ R2 ಪ್ಲಸ್ R3 ಅಂತ ಹೇಳ್ತಾ ಹೋಗ್ತೀವಿ. ಈ ರೀತಿ ನಾವು ಟೋಟಲ್ ರೆಸಿಸ್ಟೆನ್ಸನ್ನು ಕಂಡುಹಿಡಿಯಬೇಕು. ಇನ್ನು ಮಾಮೂಲಿ ಓಮ್ಸ್ ಲಾ ನಿಮಗೆ ಗೊತ್ತಿದೆ. ಓಮ್ಸ್ ಲಾದ ಮ್ಯಾಥಮೆಟಿಕಲ್ ಫಾರ್ಮ್ V ಈಸ್ ಈಕ್ವಲ್ ಟು IR ಅಂತ ಆಲ್ರೆಡಿ ಹೇಳಿದ್ದೆ. V ಈಸ್ ಈಕ್ವಲ್ ಟು IR ಅಂದಾಗ ಅಲ್ಲಿ 3 ವೇರಿಯಬಲ್ ಬರುತ್ತೆ, ಒಂದು V, ಇನ್ನೊಂದು I, ಇನ್ನೊಂದು R. ಮೂರಲ್ಲಿ ಯಾವುದಾದ್ರೂ 2 ಗೊತ್ತಿದ್ದರೆ ಮೂರದನ್ನು ನಾವು ಈಸಿಯಾಗಿ ಕಂಡುಹಿಡಿಬೋದು. V ಗೊತ್ತಿದ್ದರೆ I ಮತ್ತು R ಗೊತ್ತಿದ್ದರೆ V ಕಂಡುಹಿಡಿಬೋದು, ಅಥವಾ V ಮತ್ತು R ಗೊತ್ತಿದ್ದರೆ I ಕನ್ನು ಕಂಡುಹಿಡಿಬೋದು. ದೇರ್ಫೋರ್ ಕರೆಂಟ್ ಕಂಡುಹಿಡಿಬೇಕಾದ್ರೂ ಕೂಡ ನಾವು ಓಮ್ಸ್ ಲಾ ಯೂಸ್ ಮಾಡ್ತೀವಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಕಂಡುಹಿಡಿಬೇಕಾದ್ರೂ ಕೂಡ ನಾವು ಓಮ್ಸ್ ಲಾವನ್ನೇ ಯೂಸ್ ಮಾಡ್ತಾ ಹೋಗ್ತೀವಿ. ಅಥವಾ ರೆಸಿಸ್ಟೆನ್ಸ್ ಕಂಡುಹಿಡಿಬೇಕಾದ್ರೂ ಕೂಡ ನಾವು ಏನು ಮಾಡ್ತೀವಿ, ಓಮ್ಸ್ ಲಾ ಯೂಸ್ ಮಾಡ್ಕೊಳ್ತಾ ಹೋಗ್ತೀವಿ. ಬಟ್ ಟೋಟಲ್ ರೆಸಿಸ್ಟೆನ್ಸ್ ಕಂಡುಹಿಡಿಬೇಕಾದ್ರೆ ನಾವು R1 ಪ್ಲಸ್ R2 ಪ್ಲಸ್ R3ನೇ ಯೂಸ್ ಮಾಡಬೇಕು. ಸೀರೀಸಲ್ಲ ಇದ್ದರೆ ಮಾತ್ರ. ಪ್ಯಾರಲಲ್ ಆದರೆ ಮತ್ತೆ ನೆಕ್ಸ್ಟ್ ಫಾರ್ಮುಲಾ ಬೇರೆ ಬರುತ್ತೆ. ಅಲ್ಲಿ ಸೀರೀಸು ಪ್ಯಾರಲಲ್ ಅನ್ನೋದನ್ನು ನೀವು ಗಮನದಲ್ಲಿಟ್ಕೊಂಡು ಪ್ರಾಬ್ಲಮ್ಗಳನ್ನು ಮಾಡ್ತಾ ಹೋಗಬೇಕು. ಓಕೆ, ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ನಾವು ಕಲಿತಂಥ ವಿಷಯಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ರೆಜಿಸ್ಟರ್ಸ್ ಇನ್ ಪ್ಯಾರಲಲ್ ಅನ್ನು ಕಲಿತಾ ಹೋಗೋಣ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.